ಹಿಂದೂ ಪತ್ನಿಯೇ ಅಮೆರಿಕ ಉಪಾಧ್ಯಕ್ಷರಿಗೆ ಸಮಸ್ಯೆಯ? ನನ್ನ ಹೆಂಡತಿ ಕ್ರಿಶ್ಚಿಯನ್ ಆಗಲಿ, ವ್ಯಾನ್ಸ್ ಆಸೆ ಹಿಂದಿನ ಉದ್ದೇಶವೇನು? ಅಮೆರಿಕ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ತಮ್ಮ ಹಿಂದೂ ಪತ್ನಿಯ ಮೇಲೆ ಧಾರ್ಮಿಕ ಒತ್ತಡ ಹೇರ್ತಿದ್ದಾರಾ, ಅಥವಾ ಅಧಿಕಾರದ ಆಸೆಗಾಗಿ ಮನೆಯಲ್ಲಿ ಒಂದು ಮಾತು, ಜನರ ಮುಂದೆ ಮತ್ತೊಂದು ಮಾತು ಆಡ್ತಿದ್ದಾರಾ? ಇತ್ತೀಚೆಗೆ ಜೆಡಿ ವ್ಯಾನ್ಸ್ ನೀಡಿರೋ ಈ ಹೇಳಿಕೆ ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ಈ ವಿಷಯ ಅಮೆರಿಕ ರಾಜಕೀಯದ ಜೊತೆಗೆ ನಮ್ಮ ಭಾರತೀಯ ಸಂಸ್ಕೃತಿ ಮತ್ತು ನಂಬಿಕೆಗೂ ಸಂಬಂಧಿಸಿತು. ಹೀಗಾಗಿ ಭಾರತದಲ್ಲೂ ಈ ಬಗ್ಗೆ ದೊಡ್ಡ ಚರ್ಚೆಯನ್ನು ಹುಟ್ಟುಹಾಕಿದೆ. ಅಮೆರಿಕದ ಉಪಾಧ್ಯಕ್ಷರಾದ ಜೆಡಿ ವ್ಯಾನ್ಸ್ ಅವರು ಇತ್ತೀಚೆಗೆ ಸಮಾರಂಭವೊಂದರಲ್ಲಿ ಒಂದು ಮಾತನ್ನು ಹೇಳಿದ್ದಾರೆ. ನಾನು ಕ್ರಿಶ್ಚಿಯನ್ ಧರ್ಮದ ಸುವಾರ್ತೆಯನ್ನು ನಂಬಿಕೆ ಇಟ್ಟಿದ್ದೇನೆ ಮತ್ತು ನನ್ನ ಹಿಂದೂ ಪತ್ನಿಯು ಅದನ್ನು ಅರಿತುಕೊಳ್ಳಬೇಕೆಂದು ನಾನು ಬಯಸುತ್ತೇನೆ. ಆಕೆ ಕ್ರೈಸ್ತ ಧರ್ಮಕ್ಕೆ ಮತಾಂತರ ಆಗಲಿ ಅಂತ ನಾನು ಆಸೆ ಪಡ್ತೀನಿ ಎಂದಿದ್ದಾರೆ. ಇದನ್ನು ಕೇಳಿದ ಜನರು, ವಿಶೇಷವಾಗಿ ಭಾರತೀಯರು, ಒಂದು ಕ್ಷಣ ಗೊಂದಲಕ್ಕೀಡಾಗಿದ್ದಾರೆ. ಒಂದು ದೊಡ್ಡ ದೇಶದ ನಾಯಕ ತನ್ನ ಹೆಂಡತಿಯ ಧರ್ಮದ ಬಗ್ಗೆ ಇಂತಹ ಮಾತುಗಳನ್ನ ಸಾರ್ವಜನಿಕವಾಗಿ ಆಡುವುದು ಎಷ್ಟು ಸರಿ ಎಂಬ ಪ್ರಶ್ನೆ ಎದ್ದಿದೆ. Now most Sundays Usha will come with me to church. As I've told her and I've said publicly and I'll say now in front of 10,000 of my closest friends, do I hope eventually that she is somehow moved by the same thing that I was moved in by church? Yeah, I honestly do wish that, because I believe in the Christian gospel. And I hope eventually my wife comes to see it the same way. ಆದರೆ ಇಲ್ಲಿ ಒಂದು ಮುಖ್ಯ ವಿಷಯ ಇದೆ. ಅವರ ಪತ್ನಿ ಉಷಾ ವ್ಯಾನ್ಸ್ ಅವರು ಮೂಲತಃ ಭಾರತದವರು, ತೆಲುಗು ಹಿಂದೂ ಕುಟುಂಬದಿಂದ ಬಂದವರು. ಉಷಾ ಅವರು ಇತ್ತೀಚೆಗಷ್ಟೇ ಒಂದು ಟಿವಿ ಸಂದರ್ಶನದಲ್ಲಿ, ನಾನು ಮತಾಂತರ ಆಗುವ ಉದ್ದೇಶ ಹೊಂದಿಲ್ಲ, ನನ್ನ ನಂಬಿಕೆ ಬೇರೆ, ನನ್ನ ಗಂಡನ ನಂಬಿಕೆ ಬೇರೆ, ನಾವು ಇಬ್ಬರು ನಮ್ಮ ಧರ್ಮಗಳಿಗೆ ಗೌರವ ಕೊಟ್ಟು ಮಕ್ಕಳನ್ನು ಬೆಳೆಸುತ್ತಿದ್ದೇವೆ ಎಂದಿದ್ರು. ತಮ್ಮ ಮಕ್ಕಳಿಗೆ ಭಾರತೀಯ ಸಂಸ್ಕೃತಿ ಮತ್ತು ಇತಿಹಾಸದ ಬಗ್ಗೆ ತಿಳಿಸುತ್ತಿರುವ ಬಗ್ಗೆ ಹೇಳಿದ್ರು. ತಮ್ಮ ಮಕ್ಕಳು ಮಹಾಭಾರತ ಮತ್ತು ರಾಮಾಯಣದ ಕಥೆಗಳಲ್ಲಿ ಬಹಳ ಆಸಕ್ತಿ ಹೊಂದಿದ್ದಾರೆ ಮತ್ತು ಅದು ಅವರ ಆನುವಂಶಿಕ ಆಸ್ತಿ ಎಂದು ಹೇಳಿದರು. Well, right now, as I mentioned, they're very into military history, so there are a lot of questions about that. But my children are also, this is maybe not specific to the Taj Mahal, but they're very interested in the Mahabharata and the Ramayana and stories like that. So they have lots of questions about that, and they're always looking for references everywhere they go. And we've been lucky, of course, to see a puppet show at the Prime Minister's residence, and we've seen, paintings and all sorts of things where they know exactly what the story is just from seeing it on site. ಇತ್ತ ವ್ಯಾನ್ಸ್ ಅವರೇನು ಹೆಂಡತಿ ಕ್ರೈಸ್ತಳಾಗಿ ಮತಾಂತರವಾಗುವುದು ನನ್ನ ವೈಯಕ್ತಿಕ ಆಸೆ ಎನ್ನುತ್ತಿದ್ದಾರೆ. ಆದ್ರೆ ರಾಜಕೀಯವನ್ನು ಬಲ್ಲ ಜನ ಹೇಳುತ್ತಿರುವುದು ಬೇರೆಯೇ ಇದೆ. ಅಮೆರಿಕದ ರಾಜಕೀಯದಲ್ಲಿ ಅಧ್ಯಕ್ಷ ಅಥವಾ ಉಪಾಧ್ಯಕ್ಷನಂತಹ ದೊಡ್ಡ ಹುದ್ದೆಗೆ ಹೋಗಬೇಕೆಂದರೆ ಅವರು ಕಠಿಣ ಕ್ರಿಶ್ಚಿಯನ್ ಆಗಿದ್ದರೆ ಸುಲಭವಾಗುತ್ತದೆ. ಜೆಡಿ ವ್ಯಾನ್ಸ್ ಅವರು ಮುಂದಿನ ದಿನಗಳಲ್ಲಿ ಅಮೆರಿಕ ಅಧ್ಯಕ್ಷರಾಗುವ ಕನಸು ಕಂಡಿದ್ದಾರೆ. ಆದ್ರೆ ಅವರ ಹೆಂಡತಿ ಹಿಂದೂ ಆಗಿರುವುದು ಅಲ್ಲಿನ ಕೆಲವು ಮತದಾರರಿಗೆ ಮತ್ತು ರಾಜಕೀಯ ನಾಯಕರಿಗೆ ಸರಿ ಕಾಣುತ್ತಿಲ್ಲ. ಹಾಗಾಗಿ ವ್ಯಾನ್ಸ್ ಅವರು ತಮ್ಮ ರಾಜಕೀಯ ಭವಿಷ್ಯವನ್ನು ಗಟ್ಟಿ ಮಾಡಲು ತಮ್ಮ ಹೆಂಡತಿ ಧರ್ಮ ಬದಲಾಯಿಸಲಿ ಎಂಬ ಆಸೆಯನ್ನು ಬಹಿರಂಗ ಸಭೆಗಳಲ್ಲಿ ಹೇಳುತ್ತಿದ್ದಾರೆ ಎನ್ನಲಾಗ್ತಿದೆ. ಇದನ್ನು ಬೇರೆ ರೀತಿಯಲ್ಲಿ ಹೇಳುವುದಾದರೆ, ಇದು ಪ್ರೀತಿಗಿಂತ ಹೆಚ್ಚಾಗಿ ತಮ್ಮ ರಾಜಕೀಯದ ಕುರ್ಚಿ ಉಳಿಸಿಕೊಳ್ಳಲು ಮಾಡಿದ ಒಂದು ದೊಡ್ಡ ತಂತ್ರ ಅಷ್ಟೇ. ಧರ್ಮವು ಸಂಪೂರ್ಣವಾಗಿ ವೈಯಕ್ತಿಕ ಆಯ್ಕೆಯ ವಿಷಯ. ಒಂದು ದೇಶದ ಉಪಾಧ್ಯಕ್ಷರು ತಮ್ಮ ಪತ್ನಿಯ ವೈಯಕ್ತಿಕ ನಂಬಿಕೆಯ ಕುರಿತು ಸಾರ್ವಜನಿಕವಾಗಿ ಮಾತನಾಡಿದ್ದು ವಿಚಿತ್ರ ಮತ್ತು ಅನಗತ್ಯ. ಇದರಿಂದ ಅವರ ಪತ್ನಿಯ ಮೇಲೆ ಅನಗತ್ಯ ಒತ್ತಡ ಹೇರಿದಂತಾಗಿದೆ. ಇನ್ನು ಉಷಾ ವ್ಯಾನ್ಸ್ ಭಾರತೀಯ ಮೂಲದವರಾಗಿರುವ ಕಾರಣ ಈ ಹೇಳಿಕೆಯು ಭಾರತ ಮತ್ತು ಜಾಗತಿಕ ಹಿಂದೂ ಸಮುದಾಯದಲ್ಲಿ ಒಂದು ತಪ್ಪು ಸಂದೇಶ ರವಾನಿಸುತ್ತದೆ. ಇದು ವೈಯಕ್ತಿಕ ನಂಬಿಕೆಯ ಸ್ವಾತಂತ್ರ್ಯಕ್ಕೆ ಗೌರವ ನೀಡುವ ಬಗ್ಗೆ ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ. ಜೆಡಿ ವ್ಯಾನ್ಸ್ ಅವರು ತಮ್ಮ ನಂಬಿಕೆಯನ್ನು ಪ್ರೀತಿಸಬಹುದು, ಆದ್ರೆ ಆ ಪ್ರೀತಿಯನ್ನು ರಾಜಕೀಯ ವೇದಿಕೆಗೆ ತಂದು ತಮ್ಮ ಪತ್ನಿಯ ವೈಯಕ್ತಿಕ ನಂಬಿಕೆಯ ಮೇಲೆ ಸಾರ್ವಜನಿಕ ಆಶಯವನ್ನು ಹೇರುವುದು ಎಷ್ಟು ಸರಿ? ಧಾರ್ಮಿಕ ಸ್ವಾತಂತ್ರ್ಯ ಮತ್ತು ರಾಜಕೀಯ ಮಹತ್ವಾಕಾಂಕ್ಷೆಯ ನಡುವೆ ಉಪಾಧ್ಯಕ್ಷರು ಯಾವ ಸೂಕ್ಷ್ಮ ಗಡಿಯನ್ನು ಉಲ್ಲಂಘಿಸಿದ್ದಾರೆ ಎಂಬುದನ್ನು ಕಾಲವೇ ನಿರ್ಧರಿಸುತ್ತದೆ. ನಮಗೆ ತಿಳಿದಿರುವಂತೆ ಪ್ರಜಾಪ್ರಭುತ್ವದ ಮೌಲ್ಯಗಳಲ್ಲಿ ವೈಯಕ್ತಿಕ ಆಯ್ಕೆಯೇ ಅತ್ಯಂತ ಪವಿತ್ರವಾದದ್ದು. ಈ ವಿಚಾರದಲ್ಲಿ ಉಷಾ ವ್ಯಾನ್ಸ್ ಅವರ ನಿಲುವು ಅಚಲವಾಗಿರುವುದು ಶ್ಲಾಘನೀಯ.